ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಆಗ್ರಹಿಸಿ ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು ಅನ್ನೋದಾಗಿ ಇಂದು ಸಂಜೆವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಟೌನ್ಶಿಪ್ ವಿರುದ್ಧ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಛಲವಾದಿ ಭಾಗಿಯಾಗಿದ್ದಾರೆ. ಟೌನ್ಶಿಪ್ ಯೋಜನೆಯನ್ನ ರದ್ದುಗೊಳಿಸಬೇಕು, ಇದರಿಂದ ರೈತರಿಗೆ ತೊಂದರೆಯಾಗುತ್ತೆ, ರೈತರು ತಮ್ಮ ಕೃಷಿ ಭೂಮಿಯನ್ನ ಕಳ್ಕೋತಾರೆ, ರೈತರ ಮೇಲೆ ಎಫ್ಐಆರ್ ರದ್ದಿಗೆ ಇದೇ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಟೌನ್ಶಿಪ್ ಅನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಲೈವ್ ದೃಶ್ಯಗಳು ಇದು. ವೃದ್ಧೆಯ ಬಳಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡ್ತಾ ಇದ್ದಾರೆ, ಅವರ ಅಳಲನ್ನ ಕೇಳ್ತಾ ಇದ್ದಾರೆ. ಈಗ ಎಷ್ಟೋ ರೈತರು ತಮ್ಮ ಕೃಷಿ ತಮ್ಮ ಜಮೀನನ್ನ ನಂಬಿಕೊಂಡೇ ಇರ್ತಾರೆ. ಅಂತಹ ರೈತರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಕೂಡ ಇದಕ್ಕೆ ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಈಗ ಬಿಜೆಪಿಯೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲಜ್ಜೆಗೆಟ್ಟ ಮುಖ್ಯಮಂತ್ರಿ, ಲಜ್ಜೆಗೆಟ್ಟ ಕಾಂಗ್ರೆಸ್ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಡಿಕೆಶಿಗೆ ಈಗ ದುರಾಸೆ ಬಂದಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗೆ ಸ್ಪಂದನೆ ಇಲ್ಲ, ವಿಜಯೇಂದ್ರ ಹೇಳಿರುವಂಥದ್ದು. ರಿಯಲ್ ಎಸ್ಟೇಟ್ ಬಿಟ್ರೆ ಇದರಲ್ಲಿ ಬೇರೇನಿದೆ ಅನ್ನೋದಾಗಿ ಕಿಡಿಕಾರಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಈ ಸರ್ಕಾರ ರಚನೆ ಆದ ಬಳಿಕ ರೈತರ ಬಗ್ಗೆ ಮಾತುಕತೆ ಇಲ್ಲ. ಡಿಕೆಶಿ ಸರ್ಕಾರ ಬರ್ತಾ ಇದ್ದಂತೆ ರಾಜ್ಯದಲ್ಲಿ ಬರಗಾಲ ಶುರುವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಯಾವಾಗ ನೀವು ರೈತರ ಜೀವನದ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಕೈ ಹಾಕಿದ್ದೀರಿ, ಆ ರೈತರ ಶಾಪ ಈ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ದೇನೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದು ಇವತ್ತು ನಿಮ್ಮ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಷ್ಟು ವರ್ಷಗಳಾಗಿದ್ದಾವೆ, ನೀವು ಮುಖ್ಯಮಂತ್ರಿಗಳಾಗಿ ಇಷ್ಟು ತಿಂಗಳಾಗಿದೆ, ಇವತ್ತಿಗೂ ಕೂಡ ಕೃಷಿ ಸಚಿವರು ಇನ್ನೂ ಕೂಡ ಯಾರು ಅಂತೇಳಿ ಇನ್ನೂ ಗೊತ್ತಿಲ್ಲ. ಕೃಷಿ ಸಚಿವರು ಯಾರು ಅಂತೇಳಿ ಇನ್ನೂ ಕೂಡ ನೇಮಕ ಆಗಿಲ್ಲ. ಅದರ ಬದಲಾಗಿ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಹೊರಟಿದ್ದೀರಿ. ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಖಾತೆಯನ್ನು ತೆಗೆದುಕೊಂಡ್ರೆ ಬಹುಶಃ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಾತೆಗೆ. ಡಿಕೆ ಶಿವಕುಮಾರ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಏನ್ ಪ್ರಾರಂಭ ಆಯಿತು? ರಿಯಲ್ ಎಸ್ಟೇಟ್ ಪ್ರಾರಂಭ ಆಯಿತು. ಡಿಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ ಕಳೆದ 1 ವರ್ಷದಲ್ಲಿ ಏನು ಸಾಧನೆ? ರಿಯಲ್ ಎಸ್ಟೇಟ್ ಸಾಧನೆ. ಬಂದು 30 ದಿನ ದಾಟ್ತು. ಯಾವುದಾದ್ರೂ ನೀರಾವರಿ ಯೋಜನೆ ಬಂದಿದೆಯಾ? ಯಾವುದಾದ್ರೂ ಹಳ್ಳ ಬಿದ್ದಿರೋ ರಸ್ತೆ ಮುಚ್ಚಿದಾರ? ಯಾರ ರೈತರಿಗೆ ಪರಿಹಾರ ಕೊಟ್ಟಿದಾರ? ಈ ಮನೆಯಾಳ ಕಾಂಗ್ರೆಸ್ ಬಂದ ಬರಗಾಲ ಶುರುವಾಗೋಯ್ತು. ಡಿಕೆ ಎಂಟ್ರಿ, ಬರಗಾಲ ಏನಿದೆ. ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ನಮ್ದು ಯಾವುದನ್ನು ಕೂಡ ಕಿಂಚತ್ತು ಪಾತ್ರ ಇಲ್ಲ. ರೈತರ ಮಕ್ಕಳನ್ನು, ರೈತರ ಕುಟುಂಬಗಳನ್ನು ಬೂಡುಬಯಲು ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ಬೆಳೆಸಬೇಕಂದೇಳಿ ರೈತರ ಜಮೀನನ್ನು ಕಸ್ಕೊಂತ ಇದ್ರು. ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡುವಂತ ಕೆಲಸ ಕೂಡ ಆಗಬೇಕು. ಈ ಫಲವತ್ತಾದ ಭೂಮಿಯನ್ನು ಕಸ್ಕೊಂತ ಇದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಸ್ವಾಮಿ ನೀವು ಟೌನ್ಶಿಪ್ ಮಾಡಬೇಕಾದ್ರಿಗಿನ ಬಿಡದಿ ಭೂಮಿ ಬೇಕಾ ನಿಮ್ಗೆ?
ನಾವೆಲ್ಲರೂ ಬಹಳಷ್ಟು ಮಂದಿ ಕಲ್ಯಾಣ ಕರ್ನಾಟಕದಿಂದ ಬಂದಂಥವ್ರು, ಹೈದರಾಬಾದ್ ಕರ್ನಾಟಕದಿಂದ ಬಂದಂಥವ್ರು, ಅಲ್ಲೆಲ್ಲ ಕೂಡ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.